ಛತ್ರಪತಿ ಶಿವಾಜಿ ಮಹಾರಾಜ್ ಭಾರತೀಯ ಇತಿಹಾಸದ ಶ್ರೇಷ್ಠ ರಾಜ, ಮರಾಠ ಸಾಮ್ರಾಜ್ಯದ ಸ್ಥಾಪಕ. 1630ರ ಫೆಬ್ರವರಿ 19ರಂದು ಶಿವನೇರಿ ಕೋಟೆಯಲ್ಲಿ ಜನಿಸುತ್ತಾರೆ. ಈತ ತನ್ನ ತಾಯಿ ಜೀಜಾಬಾಯಿ ಅವರಿಂದ ಧರ್ಮ, ನೀತಿ, ರಾಜಕೀಯ ಮತ್ತು ಯುದ್ಧತಂತ್ರಗಳ ಪಾಠವನ್ನು ಕಲಿಯುತ್ತಾರೆ. ತಂದೆ ಶಹಾಜಿ ಭೋಸ್ಲೆ ಬಿಜಾಪುರದ ಆದಿಲ್ ಶಾಹಿ ಸಾಮ್ರಾಜ್ಯದ ಪ್ರಮುಖ ಸೈನಿಕನಾಗಿದ್ದರಿಂದ ರಾಜಕೀಯ ಚತುರತೆಯ ಪಾಠವೂ ಕೂಡ ಶಿವಾಜಿಗೆ ಸಿಕ್ಕಿತ್ತು. 1645ರಲ್ಲಿ ಕೇವಲ 15ನೇ ವಯಸ್ಸಿನಲ್ಲಿ ತೋರಣಕೋಟೆಯನ್ನು ವಶಪಡಿಸಿಕೊಳ್ಳುತ್ತಾರೆ. ಇದರಿಂದ ಮರಾಠ ಸಾಮ್ರಾಜ್ಯದ ಪಾಯಿಗಲ್ಲು ಬಿದ್ದಿತ್ತು. ಮುಂದಿನ ವರ್ಷಗಳಲ್ಲಿ ಪುರಂದರ್, ಕೊಂದಾನ ಮತ್ತು ರಾಜ್ಗಢ ಸೇರಿದಂತೆ ಹಲವಾರು ಕೋಟೆಗಳನ್ನು ವಶಪಡಿಸಿಕೊಂಡಿದ್ರು. 1659ರಲ್ಲಿ ಬಿಜಾಪುರ ಸುಲ್ತಾನ ಅಫ್ಜಲ್ ಖಾನ್ ಅವನನ್ನು ತಂತ್ರದಿಂದ ಸೋಲಿಸಿ ವ್ಯಾಘ್ರಣಕ್ಕುಪಯೋಗಿಸಿ ಅವನ ಕೊಲೆಗೈದು ಶತ್ರುಗಳಿಗೆ ದೊಡ್ಡ ಪಾಠವನ್ನು ಕಲಿಸುತ್ತಾನೆ. ಮೊಘಲ್ ಸಾಮ್ರಾಟ ಔರಂಗಜೇಬ್ ವಿರುದ್ಧವೂ ಕೂಡ ಶಿವಾಜಿ ಧೈರ್ಯದಿಂದ ಹೋರಾಡಿದ್ದ. 1670ರಲ್ಲಿ ಸೂರತ್ ಪಟ್ಟಣವನ್ನು ಆಕ್ರಮಿಸಿ ಮೊಘಲ್ ಸಾಮ್ರಾಜ್ಯಕ್ಕೆ ದೊಡ್ಡ ಹೊಡೆತವನ್ನು ನೀಡಿದ್ರು. 1676ರಲ್ಲಿ ಔರಂಗಜೇಬ್ ದಾಳಿಯ ವೇಳೆ ಶಿವಾಜಿಯನ್ನ ಸೆರೆ ಹಿಡಿಯಲಾಗಿತ್ತು. ಆದರೆ ಆತ ತನ್ನ ಬುದ್ಧಿಮತ್ತೆಯಿಂದ ಫ್ರೂಟ್ ಬಾಸ್ಕೆಟ್ಗಳ ಮೂಲಕ ಪರಾರಿಯಾಗುತ್ತಾನೆ. 1674ರಲ್ಲಿ ರೈಗಢ ಕೋಟೆಯಲ್ಲಿ ಛತ್ರಪತಿ ಪಟ್ಟಕ್ಕೆ ಅಧಿಕೃತವಾಗಿ ಅಭಿಷೇಕಗೊಳ್ಳುತ್ತಾನೆ. ಅಷ್ಟಪ್ರಧಾನ ಮಂಡಲವನ್ನು ರಚಿಸಿ ಆಡಳಿತ ಸುಧಾರಣೆಗೈದಿದ್ದ 1680ರ ಏಪ್ರಿಲ್ 3ರಂದು ರೈಗಢ ಕೋಟೆಯಲ್ಲಿ ಶಿವಾಜಿ ಮಹಾರಾಜರು ನಿಧನರಾಗುತ್ತಾರೆ. ಇವರ ಸಾವಿನ ಕುರಿತು ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯವಿದ್ದು, ಕೆಲವರು ಶಾರೀರಿಕ ಕಾಯಿಲೆವೆಂದರೆ, ಇತರರು ವಿಷ ಪ್ರಯೋಗದ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಪುತ್ರ ಶಾಂಭಾಜಿ ಮಹಾರಾಜರು ಕೂಡ ಮರಾಠ ಸಾಮ್ರಾಜ್ಯವನ್ನು ಕಾಪಾಡೋದಕ್ಕೆ ಹೋರಾಟವನ್ನು ಮುಂದುವರಿಸಿದ್ರು. ಶಿವಾಜಿ ಮಹಾರಾಜರು ಕೇವಲ ರಾಜನಾಗಿರದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾನ್ ನಾಯಕನಾಗಿದ್ದು, ಅವರ ತತ್ವಗಳು ಇಂದಿಗೂ ದೇಶಪ್ರೇಮಿಗಳಿಗೆ ಪ್ರೇರಣೆಯಾಗಿದೆ.